ಸೆಮಿಫೈನಲ್ ಕದನ ಮೊದಲ ಅವಧಿ ಆರಂಭ ಆಗಿದೆ. ದಾಳಿಯ ಪ್ರಬಲತೆ ಮೊದಲ ಕ್ಷಣದಲ್ಲಿಯೇ ಪ್ರಮುಖ ಆಟಗಾರರ ಬಂಧನದ ಜೊತೆಗೆ 700 ಖಾತೆಯಲ್ಲಿ ಲೇಖನಿ ಚಲಾವಣೆಗೊಳ್ಳುತ್ತಾರೆ. 1-0 ಸ್ಪರ್ಧೆ. ರಾಕಿ ಮೊದಲ ಅವಧಿಯಲ್ಲಿ ಅತ್ಯಂತ ರೋಚಕತೆಗಳಿಗೆ ಸಾಕ್ಷಿಯಾಗಲಿರುವಂತಹ ಪಂದ್ಯ. ಈ ಒಂದು ವೇದಿಕೆಯಲ್ಲಿ ಅತಿಥಿಗಳಾಗಿ ಆಗಮಿಸಿರುವಂತಹ ಬಿಜೆಪಿಯ ಮುಖಂಡರಾದಂತಹ ಸಂಜೀವಿನಿ ಕುಮಾರ್ ಅವರು ವೇದಿಕೆ ಮೇಲಿದ್ದಾರೆ. ಅವರಿಗೆ ಮಾರಿಗುಡಿ ಹಾಗೂ ಗಂಧರ್ವ ಸ್ಪೋರ್ಟ್ಸ್ ಕ್ಲಬ್, ಹೊಯ್ಸಳ ಸ್ಪೋರ್ಟ್ಸ್ ಕ್ಲಬ್ ಇವರ ವತಿಯಿಂದ ಅವರನ್ನ ಗೌರವಿಸುವಂತಹ ಒಂದು ಕ್ಷಣ. ದಯಮಾಡಿ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಸಂಜೀವಿನಿ ಕುಮಾರ್ ಅವರು ಪ್ರಭುತ್ವವನ್ನು ಸಾಧಿಸಿಕೊಳ್ಳಬಲ್ಲ ಹೋರಾಟದ ಅವಕಾಶಗಳಲ್ಲಿ ಲಕ್ಷ್ಯ ದಾಳಿ. ದಾಳಿ ಬೋನಸ್ನೊಂದಿಗೆ ಖಾತೆ ಆರಂಭವಾಗಿದೆ. ಯಂಗ್ ಸ್ಟಾರ್ 700 ತಂಡಗಳ ಪ್ರಬಲ 2 ತಂಡಗಳ ಮಧ್ಯೆ ಕದನವನ್ನು ಮುಂದುವರಿಸಿಕೊಳ್ಳುತ್ತಿರುವಂತಹ ಆಟಗಾರರು. ಪ್ರಯತ್ನಗಳು ಕನಿಷ್ಠತೆಯನ್ನು ಮುಂದುವರಿಸಿಕೊಳ್ಳಬಲ್ಲ ಆಟ. ಸೆಂಟರ್ಲೈನ್ ಸಮೀಪದಲ್ಲಿಯೇ ವಿಶ್ವಾಸದ ಹೆಜ್ಜೆಯ ಡಿಫೆಂಡರ್ಗಳ ಹೋರಾಟವಿದೆ. ಪುರುಷೋತ್ತಮ ವೆಸ್ಟ್ ಇಂಡೀಸ್ನ ಪೊಲಾರ್ಡ್ ಅಲ್ಲ, ಇದು ಮೈಸೂರಿನ ಪೊಲಾರ್ಡ್. ಹಾಗೆ ಮತ್ತೊಬ್ಬರು ಕಾಂಗ್ರೆಸ್ ಮುಖಂಡರು ವಾರ್ಡ್ ನಂಬರ್ 4ರ ಅಧ್ಯಕ್ಷರಾದಂತಹ ಕೇಬಲ್ ನಾಗರಾಜ್ ಅವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ವಾರ್ಡ್ ನಂಬರ್ 4ರ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಕೇಬಲ್ ನಾಗರಾಜ್ ಅವರಿಗೆ ಕದನವನ್ನು ಕಾಣ್ತಾ ಇದ್ದಾರೆ. ಮೊದಲ ಅವಧಿಯಲ್ಲಿ ಮತ್ತೊಬ್ಬರು ಅತಿಥಿಗಳು ಕಾಂಗ್ರೆಸ್ ಮುಖಂಡರು ಹಾಗೂ ಕೇಬಲ್ ಮಾಲೀಕರು ಆದಂತಹ ಕೇಬಲ್ ಮಹೇಶ್ ಅವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಕಾಂಗ್ರೆಸ್ ಮುಖಂಡರು ಆದಂತಹ ಕೇಬಲ್ ಮಹೇಶ್ ಅವರು, ಇವ್ರಿಗೂ ಕೂಡ ಮಾರಿಗುಡಿ ಗೆಳೆಯರ ಬಳಗ, ಗಂಧರ್ವ ಸ್ಪೋರ್ಟ್ಸ್ ಕ್ಲಬ್, ಹೊಯ್ಸಳ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಕುಂಬಾರಕೊಪ್ಪಲು ಗ್ರಾಮಸ್ಥರ ಪರವಾಗಿ ಇವರಿಗೆ ಗೌರವಿಸುವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಯಶಸ್ವಿ ಹೆಜ್ಜೆಯ ಪಾದಚಲನೆ ಅಂಕಣದಲ್ಲಿ 3-2 ಅನ್ನುವ ಅಂಕಗಳಿಕೆ ಆಧಾರದಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತದೆ. ಸೆಮಿಫೈನಲ್ನ ಕದನ. ಉಪಾಂತ್ಯ ನಂಬರ್ 2ರಲ್ಲಿ ಸ್ಪಷ್ಟವಾದಂತಹ ಪಾದಚಲನೆ, ನಿರೀಕ್ಷೆಯ ಹೆಜ್ಜೆಗಳಲ್ಲಿರುವಂತೆ ಕದನವನ್ನ ರೋಚಕತೆಯ ಕಡೆಗೆ ಕೊಂಡೊಯ್ಯಬಲ್ಲ ಶ್ರೇಷ್ಠ ಆಟಗಾರ ರಾಕೇಶ್ ಗೌಡ. ಹಾಗೆ ಮತ್ತೊಬ್ಬರು ಅತಿಥಿಗಳಾದಂತಹ ಮಾಜಿ ನಗರ ಪಾಲಿಕಾ ಸದಸ್ಯರಾದಂತಹ ಗೋಪಿ ಅಣ್ಣವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇವ್ರಿಗೂ ಕೂಡ ಮಾರಿಗುಡಿ ಗೆಳೆಯರ ಬಳಗ ಕುಂಬಾರಕೊಪ್ಪಲು ಗ್ರಾಮಸ್ಥರ ಪರವಾಗಿ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ವೇಗ ಪ್ರತಿಯೊಂದು ಹಂತಗಳಲ್ಲಿ ಯಶಸ್ವಿ ಆಟ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಚಿನ್ನದ ಪದಕವನ್ನು ದೊರಕಿಸಿಕೊಟ್ಟಂತ ರಕ್ಷಿತ್ ಪೂಜಾರಿ, ಮೈಸೂರಿನ ಪ್ರಬಲ ಆಟಗಾರ. ಪ್ರೊ ಕಬಡ್ಡಿಗೆಲ್ಲ ಕೂಡ ಮಿಂಚುವ ಮೂಲಕ ಅನೇಕ ಅಭಿಮಾನಿಗಳನ್ನ ಹೃದಯ ಗೆದ್ದ ಆಟಗಾರ ರಕ್ಷಿತ್ ಪೂಜಾರಿ. ಮನು. ಹಾಗೆ ಮತ್ತೊಬ್ಬರು ಅತಿಥಿಗಳು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಮಂಚೇಗೌಡ ಕುಪ್ಪಲಿನ ರವಿ ಮಾಮಾ ಅಲಿಯಾಸ್ ರವಿ ಅವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇವರಿಗೂ ಕೂಡ ಮಾರಿಗುಡಿ ಗೆಳೆಯರ ಬಳಗ ಹಾಗೂ ಗಂಧರ್ವ ಸ್ಪೋರ್ಟ್ಸ್ ಕ್ಲಬ್, ಹೊಯ್ಸಳ ಸ್ಪೋರ್ಟ್ಸ್ ಕ್ಲಬ್ ಇವರ ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮ. ರವಿ ಮಾಮಾ ಅವರಿಗೆ ದಾಳಿಗಳಲ್ಲಿ ಕೂಡ ರನ್ನಿಂಗ್ ಹ್ಯಾಂಡ್ಸ್ ಮೂಲಕ ಅಂಕವನ್ನು ಕಸಿದು ತಂದಾಗ ಯಶಸ್ವಿಯಾದಂತಹ ಪ್ರಮುಖ ಹಂತಗಳಲ್ಲಿ ಹೋರಾಟದ ಕಿಚ್ಚು ಹಚ್ಚಬಲ್ಲ ಆಟಗಾರ. ಟಚ್ ಮೂಲಕ ಅಂಕಗಳಿಗೆ 5-3ರಲ್ಲಿ ಯಂಗ್ ಸ್ಟಾರ್ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ. ಪ್ರಮುಖ
ಎರಡು ತಂಡಗಳ ಮಧ್ಯೆ ಸೆಮಿಫೈನಲ್ ನ ರೋಚಕ ಹೋರಾಟವನ್ನ ಕಾಣ್ತಾ ಇದ್ದಾರೆ. ಸತತವಾಗಿ ತಪ್ಪುಗಳ ಪುನರಾವರ್ತನೆಯಾಗುತ್ತಾ ಇದೆ ಕದನದಲ್ಲಿ. ಹಾಗೆ ಮತ್ತೊಬ್ಬರು ಅತಿಥಿಗಳು ಆದಂತ ಕಾಂಗ್ರೆಸ್ ಮುಖಂಡರು ಆದಂತ PhD ಪ್ರಕಾಶ್ ಅವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇವ್ರಿಗೂ ಕೂಡ ಮಾರಿಗುಡಿ ಗೆಳೆಯರ ಬಳಗ ಹಾಗೂ ಗಂಧರ್ವ ಸ್ಪೋರ್ಟ್ಸ್ ಕ್ಲಬ್ ಇವರ ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮ. ಏನೋ ಸುನ್ನಾಕೂರು ಬನ್ನಿರಲಿ. ಸ್ಪಷ್ಟವಾದಂತಹ ಪಾದಚಲನೆಯೊಂದಿಗೆ ವಿನೋದ ದಾಳಿಯಲ್ಲಿ ಹೊಡೆಗೆ ಪ್ರಯತ್ನವಾಗಿದ್ದು ಸೆಂಟರ್ ಲೈನ್ ಸಮೀಪದಲ್ಲಿ ತನ್ನೆಗೊಂಡೆಯಾದ ಆಟಗಾರರು ಪರಿಣಾಮಕಾರಿ ಹೆಜ್ಜೆಯ ಡಿಫೆನ್ಸ್ನ ಬಲದೊಂದಿಗೆ 7-4 ಯಂಗ್ ಸ್ಟಾರ್ ಖಾತೆಯಲ್ಲಿ ಮುನ್ನಡೆ ಇದೆ. ಸಾತನೂರು ವಿರುದ್ಧವಾಗಿ ದಾಳಿಯಲ್ಲಿ ಪ್ರತಿ ದಾಳಿಗಳ ಆಕ್ರಮಣವನ್ನು ಮಾಡಬಲ್ಲ ರಕ್ಷಿತ್ ಅಧಿಕೃತ ದಾಳಿಗಾರ ರೂಪದಲ್ಲಿ ರಾಕಿ ಬಡಾವಣೆಯಲ್ಲಿ ಸಮಯೋಚಿತವಾದ ಹಾಗೆ ಮತ್ತೊಬ್ಬರು ಗಣ್ಯರು ಮಾದೇವಣ್ಣವರ ಸುಪುತ್ರರು ಬಿಜೆಪಿಯ ಮುಖಂಡರು ಪ್ರಮೋದ್ ಅವರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇವ್ರಿಗೂ ಕೂಡ ಪ್ರಮೋದ್ ಅವರಿಗೆ ಮಾರಿಗುಡಿ ಗೆಳೆಯರ ಬಳಗ ಗಂಧರ್ವ ಸ್ಪೋರ್ಟ್ಸ್ ಕ್ಲಬ್ ಹೊಯ್ಸಳ ಸ್ಪೋರ್ಟ್ಸ್ ಕ್ಲಬ್ ಇವರ ವತಿಯಿಂದ ಕುಂಬಾರಪುರ ಗ್ರಾಮಸ್ಥರ ವತಿಯಿಂದ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ. ಹಾಗೆ ಮತ್ತೊಬ್ಬರು ಅತಿಥಿಗಳು ಸಚಿನ್ ಅವರು ಬಿಜೆಪಿ ಮುಖಂಡರು ಬಿಳಿಕಟ್ಟಿಗೆ ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಸಚಿನ್ ಅವರು ಬಿಜೆಪಿಯ ಮುಖಂಡರು ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಇವ್ರಿಗೂ ಕೂಡ ಸಚಿನ್ ಅವ್ರಿಗೂ ಕೂಡ ಮಾರಿಗುಡಿ ಗೆಳೆಯರ ಬಳಗ ಗಂಧರ್ವ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಹೊಯ್ಸಳ ಸ್ಪೋರ್ಟ್ಸ್ ಕ್ಲಬ್ ಇವರ ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮ. ಏಳದ ಸಮಬಲದಲ್ಲಿ ಹೋರಾಟ ಪ್ರಥಮ ಅವಧಿಯ ವೇಳೆ ಅಭಿಷೇಕ್ ಪ್ರತಿಯೊಂದು ದಾಳಿಗಳು ಕೂಡ ಪರಿಣಾಮಕಾರಿಯಾದ ಹೋರಾಟಗಳ ಮೂಲಕವಾಗಿ ಗುರುತಿಸಿಕೊಳ್ಳಬಲ್ಲದವರು. ಹಾಗೆ ಬಿಜೆಪಿಯ ಮುಖಂಡರು ದಶರಥ್ ಅವರು ಗೋಕುಲಂ ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ದಶರಥ್ ದಯವಿಟ್ಟು ಬನ್ನಿ ಸರ್, ದಯವಿಟ್ಟು ಬನ್ನಿ. ದಶರಥ್ ಬನ್ನಿ ಬನ್ನಿ. ಪ್ರತಿಯೊಂದು ಹೆಜ್ಜೆಗಳಲ್ಲಿ ಕೂಡ ಅವಶ್ಯಕತೆಗಳನ್ನು ದಶರಥ್ ಅವರಿಗೆ ಮಾರಿಗುಡಿ ಗೆಳೆಯರ ಬಳಗ ಕುಂಬಾರಪುರ ಗ್ರಾಮಸ್ಥರ ಪರವಾಗಿ ಗೌರವ ಸಮರ್ಪಣೆ ಕಾರ್ಯಕ್ರಮ. ಆಧಾರದಲ್ಲಿ ಕದನವಿದೆ. ರಾಕಿ ದಾಳಿಯಲ್ಲಿ ಸಂಘಟಿತವಾದ ಬಲವನ್ನು ಬಳಸಿಕೊಂಡ ಯಂಗ್ ಸ್ಟಾರ್ ಖಾತೆಯಿಂದ ಅಂಕ ಗಳಿಕೆಯ ವಿಶ್ವಾಸದ ಹೋರಾಟದಲ್ಲಿ ರಾಕಿ ಮೊದಲ ಅವಧಿಯ ಆಟವನ್ನ ಕಣ್ತುಂಬಿಕೊಳ್ಳುತ್ತಿರುವಂತಹ ಪ್ರೇಕ್ಷಕ ವರ್ಗ ಮಾಡುವಿಲ್ಲವೇ ದಾಳಿ ಮುಂದುವರಿತಾ ಇದೆ ಅಂಕಣದ ಬಲಭಾಗದಲ್ಲಿ. ಮತ್ತೊಬ್ಬರು ಕಾಂಗ್ರೆಸ್ ಮುಖಂಡರು ಆದಂತ ಬಾಲಾಜಿ ಟೆಂಟ್ ಹೌಸ್ ಮಾಲೀಕರು ಆದಂತ ಶ್ರೀನಿವಾಸನ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದಾರೆ.
ಸಾಕಷ್ಟು ಒತ್ತಡಗಳನ್ನು ನಿಭಾಯಿಸಿಕೊಳ್ಳುವ ಮೂಲಕವಾಗಿ 9-7ರಲ್ಲಿ ಈ ಕದನವನ್ನು ಕಾಣ್ತಾ ಇದ್ದೇವೆ. ಪರಿಪೂರ್ಣ ಹೆಜ್ಜೆಯ ಆಟದಲ್ಲಿ 2 ಅಂಕಗಳ ಅಂತರ ಮೊದಲ ಅವಧಿಯ ವೇಳೆಗಾಗಿ ಸುಮತಾಕಲ್ ಆನ್ ಆಗಿದೆ. ರಜತ್ ಸುಶಾಂತ ರಜತ್ ಕಾಂಬಿನೇಷನ್ ಪ್ರಯತ್ನಗಳು ಮುಂದುವರಿದ ಸೂಪರ್ ಟ್ಯಾಕಲ್ ಮಲ್ಟಿಪಲ್ ಅಂತ ಬರೆದಾಗ ಖಾತೆಯಿಂದ ಒಂಬತ್ತರ ಅಂಕಗಳಿಗೆ ಆಧಾರ. ನೂತನ್ ದಾಳಿಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಮೂಲಕ ರಣಾಂಗಣದಲ್ಲಿ ಸ್ಪಷ್ಟವಾದಂತಹ ಪಾದಚಲನೆಯ ಹೆಜ್ಜೆಗಳ ಮುಂದುವರಿದ ಅವಕಾಶಗಳು ಪ್ರತಿಯೊಂದು ಪಂದ್ಯಗಳಲ್ಲಿಯೂ ಕೂಡ ಕಾಣಬಹುದಾಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಕಳೆದ ದಾಳಿಯಲ್ಲಿ ಪ್ರಬಲ ಆಟಗಾರನಿಗೆ ತಡೆಯೊಡ್ಡಿದ ಡಿಫೆಂಡರ್ಗಳು ರಜತ್ ಶಶಾಂಕ. ಸಮಯೋಚಿತವಾದ ಹೆಜ್ಜೆಗಳಲ್ಲಿ ಆಟದ ಅವಕಾಶಗಳು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ 2 ತಂಡಗಳು. ಮೊದಲ ಅವಧಿಯ ಆಟದಲ್ಲಿ 9-9ರ ಸಮಬಲದಲ್ಲಿ ಪ್ರಸ್ತುತ ಪಂದ್ಯವನ್ನು ಕಾಣ್ತಾ ಇದ್ದೇವೆ. ಇದು ಉಪಾಂತ್ಯದ ಕದನವಾಗಿದೆ. ಗೆಲುವಿನ ತಂಡ ಫೈನಲ್ನಲ್ಲಿ ತಂಡದ ವಿರುದ್ಧವಾಗಿ ಕದನವನ್ನು ಕಾದಾಟವನ್ನು ಮಾಡಬೇಕಾಗಿದೆ. ಫೈನಲ್ನ ಪ್ರವೇಶವನ್ನು ಪಡೆದುಕೊಂಡ ಸೂಪರ್ ದಾಖಲೆಗೆ ಮಧ್ಯಮಲಂಗ ರಜತ್ ಖಾತೆಯಿಂದ ಅದ್ಭುತವಾದ ಡಿಫೆನ್ಸ್ ಬರ್ತಾರೆ. 11-9ರಲ್ಲಿ ಪುರುಷೋತ್ತಮ ದಾಳಿ ಪ್ರತಿ ದಾಳಿ ಪುರುಷೋತ್ತಮ ಅಂತ ಬಂದಾಗ 12-9ರಲ್ಲಿ ಯಂಗ್ಸ್ಟಾರ್ನ ಮುಂದಡೆ. ಸಮಯೋಚಿತವಾದ ಆಟ 12-9 ಅಂಕಗಳಿಗೆ ಆಧಾರದಲ್ಲಿ ಮೊದಲ ಅವಧಿಯ 12-9ರಲ್ಲಿ ಪ್ರಥಮ ಅವಧಿಯ ಆಟ ಮುಂದುವರಿಯುತ್ತಾ ಇದೆ. ಕದನದಲ್ಲಿ ಸರ್ವಶ್ರೇಷ್ಠ ಆಟದ ಅನುಭವಗಳನ್ನು ಕರೆದಿವೆಲ್ಲ ಹೋರಾಟ ಯಶಸ್ವಿ ಟ್ಯಾಕಲ್. ಪಂದ್ಯದಲ್ಲಿ ತೃತೀಯ ಬಾರಿಗೆ ರಜತ್ ಹಸ್ತಗಳು ನಿರಂತರ ಕಾರ್ಯವನ್ನು ನಿರ್ವಹಿಸಿಕೊಳ್ಳುತ್ತಾರೆ. ಸತತವಾಗಿ ತಂಡಕ್ಕೆ ಅವಶ್ಯಕ ಅಂಕಗಳನ್ನು ಗಳಿಸಿಕೊಳ್ಳಬಲ್ಲ ನಿರೀಕ್ಷೆಗಳಲ್ಲಿರುವಂತಹ ಹೋರಾಟ ಇದು. ಟ್ಯಾಕಲ್ ಆನ್ ಆಗಿದೆ. 2 ಅದ್ವಿತೀಯ ತಂಡಗಳ ಮಧ್ಯೆ ಕದನದ ರೋಚಕವಾದಂತಹ ಸಮಯವನ್ನು ನೋಡ್ತಾ ಇದ್ದೇವೆ ನಾವು. ವಿಶ್ರಾಂತಿಯ 13-9ರಲ್ಲಿ ಹೋರಾಟವನ್ನು ಕಾಣ್ತಾ ಇದ್ದೇವೆ. ಸಮರಾಂಗಣದ ಅತ್ಯಂತ ಯಶಸ್ವಿ ನಿರೀಕ್ಷೆಗಳಲ್ಲಿರುವಂತಹ ಪಂದ್ಯ. ಸೊಲಟಾಕಿಗೆ ಪ್ರಯತ್ನ. ಮೊದಲ ಕಪ್ಪುರ ರಜತ್ ಮುಖೇನ ಅಂತರ ಕಡಿಮೆಯಾಗುತ್ತಾ ಇದೆ. ಬರಬಹುದೇ
ಅಂಕದ ಜೊತೆಗೆ ಅಪಾಯದ ತೂಗುಗತಿ ನೆತ್ತಿಗೆ ಮೇಲಿದೆ. ಪುರುಷೋತ್ತಮ ಪ್ರಯತ್ನವಾಗಿತ್ತು. 2 ಪಾಯಿಂಟ್ಸ್ ಮಲ್ಟಿಪಲ್ ಅಂಕ ಖಾತೆಗೆ 15-10 15-10 ಅನ್ನುವ ಅಂಕಗಳಿಗೆ ಆಧಾರದಲ್ಲಿ ನುಸುಳುವಂತವಾಗಿತ್ತು. 16-10 ಮಧ್ಯಂತರ ವಿರಾಮದ ಘೋಷಣೆ.